ಸ್ವಲ್ಪ ತಡವಾದ್ರೂ ಸರಿ ನಿನಗೇನು ಬೇಕೋ ಅದೇ ನಡೆಯುತ್ತೆ. ನಿನಗೆ ಹೇಗೆ ಬೇಕೋ ಅದೇ ಆಗತ್ತೆ. ದಿನ ಕೆಟ್ಟದ್ದಿರಬಹುದು ಗೆಳೆಯ, ಆದರೆ ಈ ಜೀವನ ಕೆಟ್ಟದ್ದಲ್ಲ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲವೂ ನೀನು ಅನ್ಕೊಂಡಾಗೆ ಆಗತ್ತೆ. ನಿನ್ನ ಮನಸ್ಸಿನಲ್ಲಿ ಒಳ್ಳೆಯದಿದ್ರೆ ನಿನಗೂ ಕೂಡ ಒಳ್ಳೆಯದೇ ಆಗತ್ತೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಂತೋಷವಾಗಿರಲು 3 ಸಂಗತಿಗಳಿರಬೇಕು. ಮಾಡೋದಕ್ಕೆ ಒಂದು ಕೆಲಸ, ಪ್ರೀತಿಸೋದಕ್ಕೆ ಒಂದು ಜೀವ, ಸಾಗಿಸೋದಕ್ಕೆ ಒಂದು ಭರವಸೆ. ಕೋಪ ಅನ್ನೋದು ಅತಿ ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿಬಿಡುತ್ತೆ. ಆದರೆ ತಾಳ್ಮೆ ಹಾಗಲ್ಲ. ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಿಬಿಡುತ್ತೆ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿಗೆ ಗೆಳೆಯ, ಆದರೆ ಅವುಗಳ ನಿವಾರಣೆಯ ಉಪಾಯವೇ ಎಷ್ಟೋ ಜನರು ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಮೊದಲು ಬಿಟ್ಬಿಡಿ. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಸಂತೋಷದಿಂದ ಮಾತನಾಡೋದನ್ನು ಕಲ್ತ್ಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ತಾನಾಗಿಯೇ ಮಾಯವಾಗುತ್ತೆ. ನಾಳೆಯ ಚಿಂತೆಯನ್ನು ಬಿಡು. ಇಂದಿನವರೆಗೂ ಜೊತೆಯಾಗಿದ್ದು ಮುನ್ನಡೆಸುತ್ತಿದ್ದ ಭಗವಂತ ನಾಳೆಯೂ ಜೊತೆಯಾಗೇ ಇರ್ತಾನೆ. ನಂಬಿಕೆಯೊಂದು ಅಚಲವಾಗಿರಲಿ. ನಂಬಿಕೆಯೇ ಜೀವನದ ಆಧಾರ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ ಗೆಳೆಯ.